ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಟೆಂಪಲಲ್ಲಿ. ಈ ಟೆಂಪಲ್ನ ನೇಮು ಲೇಪಾಕ್ಷಿ. ಇದು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 100-120 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂಥ ತುಂಬಾ ಸುಂದರವಾದಂತಹ ದೇವಾಲಯ. ಫುಲ್ಲಾಗಿ ಕಲ್ಲಿನಿಂದ ಬಿಲ್ಟ್ ಮಾಡಿದ್ದಾರೆ. ಹಿಂದೂ ವಾಸ್ತುಶೈಲಿಯಲ್ಲಿ ಬಿಲ್ಟ್ ಮಾಡಿರುವಂಥ ತುಂಬ ಸುಂದರವಾದಂಥ ಒಂದು ಟೆಂಪಲ್ಲು. ಬನ್ನಿ, ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಅದ್ಭುತವಾದಂತಹ ವೀರಭದ್ರಸ್ವಾಮಿ ದೇವಾಲಯ ಅಥವಾ ಲೇಪಾಕ್ಷಿ ಟೆಂಪಲ್ ಇರೋದು ಆಂಧ್ರ ಪ್ರದೇಶದಲ್ಲಿ. ಸೊ ಇದನ್ನು ಇನ್ನೊಂದು ನೇಮ್ ಆಗಿ ವೀರಭದ್ರಸ್ವಾಮಿ ಟೆಂಪಲ್ ಅಂತ ಕೂಡ ಕರೀತಾರೆ. ಇನ್ನು ಇಲ್ಲಿ ಹಲವಾರು ವಿಚಾರಗಳಿದೆ. ಜಸ್ಟ್ ಯಾವುದೋ ಒಂದು ಟೆಂಪಲ್ ಮಾತ್ರ ಅಲ್ಲ. ಟೆಂಪಲ್ನ ಒಳಭಾಗದಲ್ಲಿ ವೀರಭದ್ರ ಸ್ವಾಮಿಯ ದೇವಾಲಯ ಇರೋದು, ಇನ್ನು ಅಲ್ಲಿರುವಂಥ ಹ್ಯಾಂಗಿಂಗ್ ಪಿಲ್ಲರ್, ಆಮೇಲೆ ಇನ್ನು ರಚನೆಯ ಹಂತದಲ್ಲಿ ನಿಲ್ಲಿಸಲ್ಪಟ್ಟಂಥ ಸುಂದರವಾದಂತಹ ಕಲ್ಯಾಣ ಮಂಟಪ, ಇದಿನ್ನೂ ಕಂಪ್ಲೀಟ್ ಮಾಡಿಲ್ಲ. ಆಮೇಲೆ ಅಲ್ಲಿಂದ ಮುಂದುವರೆದ್ರೆ ದೊಡ್ಡದಾಗಿರುವಂತಹ ನಾಗಶಿವಲಿಂಗ, ಆಮೇಲೆ ಸೀತಾಮಾತೆಯ ಹೆಜ್ಜೆಯ ಗುರುತು, ಹೀಗೆ ಹಲವಾರು ವಿಚಾರಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಪ್ಲಸ್ ಸ್ವಲ್ಪ ದೂರದಲ್ಲಿ ದೊಡ್ಡದಾದಂತಹ ನಂದಿಯ ವಿಗ್ರಹ ಕೂಡ ಇದೆ. ಇದು ಆಲ್ಮೋಸ್ಟ್ ಒಂದು 70 ಫೀಟ್ ಹೈಟ್ ಇರುವ ನಂದಿಯ ವಿಗ್ರಹ. ಇನ್ನು ಬೆಂಗಳೂರಿಂದ ನೀವು ಹೋಗ್ತೀರ ಅಂತಂದರೆ ಈ ಪ್ಲೇಸ್ನ ರೀಚ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 140 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಆಗುತ್ತೆ ಮೇನ್ ಸಿಟಿಯಿಂದ. ನೀವು ಕಾರು, ಬಸ್ ಯಾವುದ್ರಲ್ಲಿ ಕೂಡ ಬೇಕಾದರೂ ಹೋಗ್ಬೋದು. ಈ ಲೇಪಾಕ್ಷಿ ಟೆಂಪಲ್ಲು ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿದ್ದಾರೆ ಅನ್ನುವ ಇತಿಹಾಸ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಯೂಸ್ ಮಾಡಿರುವಂತಹದ್ದು ವಿಜಯನಗರ ವಾಸ್ತುಶೈಲಿ. ಇದು ಸುಂದರವಾದ ಟೆಂಪಲ್ಲು. ಆಮೇಲೆ ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅನ್ನಪ್ರಸಾದ ವಿತರಣೆ ಕೂಡ ಮಾಡ್ತಾರೆ. ನೀವು ದೂರದ ಊರುಗಳಿಂದ ಬಂದರೆ ಇದನ್ನು ಅನ್ನಪ್ರಸಾದವನ್ನು ಕೂಡ ಸವಿಬಹುದು ಇಲ್ಲಿ. ಹೀಗೆ ಎಂಟ್ರೆನ್ಸಲ್ಲಿ ದೊಡ್ಡದಾದಂತಹ ಒಂದು ಮರ ಇದೆ, ತುಂಬ ಹಳೆಯದಾದಂತಹ ಮರ ಇದು. ಅದನ್ನು ದಾಟಿಕೊಂಡು ಮುಂದುವರೆದ್ರೆ ನೀವು ಪ್ರಮುಖವಾದಂತಹ ವೀರಭದ್ರ ಸ್ವಾಮಿ ದೇವಾಲಯ ಅಥವಾ ಲೇಪಾಕ್ಷಿ ಟೆಂಪಲನ್ನು ಎಂಟರ್ ಆಗ್ತೀರಾ. ಇನ್ನು ಎಂಟ್ರೆನ್ಸಲ್ಲಿ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಇವೆಲ್ಲ ಮಾಡರ್ನ್ ಆಗಿ ಇವಾಗ ಕ್ರಿಯೇಟ್ ಮಾಡಿರೋದು. ಸೊ ಆಚೆ ಕಡೆ ಚಪ್ಪಲಿ ಸ್ಟ್ಯಾಂಡಲ್ಲಿ ನೀವು ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಮುಂದೆ ಓಡೋದಾದರೆ ಅಲ್ಲಿಂದ ದೇವಾಲಯದ ಪ್ರಾಂಗಣವನ್ನು ಎಂಟರ್ ಆಗ್ತೀರಾ. ಇದೊಂದು ಅದ್ಭುತವಾದಂಥ ಹಿಂದೂ ಟೆಂಪಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಕ್ರೌಡ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ನೀವು ವೀಕೆಂಡಲ್ಲಿ ಬರೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೆ ಕ್ರೌಡು ತುಂಬಾ ಜಾಸ್ತಿ ಇರುತ್ತೆ. ಒಳಭಾಗದಲ್ಲಿ ಮಧ್ಯದಲ್ಲಿರುವುದು ವೀರಭದ್ರ ಸ್ವಾಮಿಯ ಟೆಂಪಲು. ಆಮೇಲೆ ಸುತ್ತಲೂ ಚಿಕ್ಕ ಕೋಟೆ ಥರ ದೊಡ್ಡ ಪ್ರಾಂಗಣವನ್ನು ಇದು ಹೊಂದಿದೆ. ಪ್ರಮುಖವಾದಂಥ ವೀರಭದ್ರ ಸ್ವಾಮಿಯ ದೇವಾಲಯನ ಬಿಟ್ಟು ಹಲವಾರು ವೈಶಿಷ್ಟ್ಯತೆಯನ್ನು ಕೂಡ ಇಲ್ಲಿ ನೋಡೋದಕ್ಕೆ ಸಾಧ್ಯ. ಇದು ಒಂದು ಅದ್ಭುತವಾದಂತಹ ಆರ್ಕಿಟೆಕ್ಚರು. ದೂರದಿಂದ ನೋಡಿದ್ರೆ ಒಂದು ಬಿಂದುವಲ್ಲಿ ಕ್ಲೋಸ್ ಆಗುವಂತೆ ಕಾಣಿಸುವಂತಹ ಪ್ರಾಂಗಣ ಇದು. ಹಲವಾರು ಕಂಬಗಳಿದ್ರೂ ಕೂಡ ಅಚ್ಚುಕಟ್ಟಾಗಿ ಕಟ್ಟಿರುವಂಥ ಒಂದು ಅದ್ಭುತವಾದಂತಹ ಆರ್ಕಿಟೆಕ್ಚರ್ ಇದು. ಇದು ನೀವು ಒಳಗೆ ಎಂಟರ್ ಆಗ್ತಾ ಇದ್ದ ಹಾಗೆ ನಿಮ್ಮ ಲೆಫ್ಟ್ ಸೈಡ್ಗೆ ಕಾಣಿಸುತ್ತೆ. ಅಲ್ಲಿಂದ ಮುಂದುವರೆದ್ರೆ ಪ್ರಮುಖವಾದಂತಹ ವೀರಭದ್ರ ಸ್ವಾಮಿಯ ಟೆಂಪಲ್ನ ಒಳಭಾಗವನ್ನು ರೀಚ್ ಆಗ್ತೀವಿ. ಸೊ ಒಳಭಾಗವನ್ನು ರೀಚ್ ಆಗ್ತಾ ಇರುವಾಗಲೇ ನೀವು ಗಮನಿಸಬಹುದು, ಈ ಟೆಂಪಲನ್ನು ಪೂರ್ತಿಯಾಗಿ ಕಟ್ಟಿರುವುದು ದೊಡ್ಡದಾದಂತಹ ಕಲ್ಲಿನಿಂದ. ಇನ್ನು ಈಗಾಗಲೇ ಹೇಳಿರೋ ಹಾಗೆ ಇಲ್ಲಿ ಪ್ರಮುಖವಾಗಿ ಯೂಸ್ ಮಾಡಿರುವಂತಹದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಆರ್ಕಿಟೆಕ್ಚರು.
ಜೊತೆಗೆ ಇದಕ್ಕೆ ದ್ರಾವಿಡ ಶೈಲಿ ಮತ್ತು ಚಾಲುಕ್ಯ ಶೈಲಿ ಕೂಡ ಮಿಶ್ರಣವಿದೆ. ಸಮ್ಮಿಶ್ರಣದಿಂದ ಕ್ರಿಯೇಟ್ ಮಾಡಿರುವಂತಹ ಆರ್ಕಿಟೆಕ್ಚರ್ ಇದು. ಇದೊಂದು ಎಂಟ್ರೆನ್ಸಲ್ಲಿರುವಂತಹ ಅದ್ಭುತವಾದಂತಹ ಶಿಲಾಬಾಲಿಕೆಯ ಚಿತ್ರ. ತುಂಬಾ ಅದ್ಭುತವಾಗಿದೆ. ಇದನ್ನು ಕಲ್ಲಿನಲ್ಲಿ ಕೆತ್ತಿರುವುದು. ಯಾಕಂದರೆ ಈ ಟೆಂಪಲ್ನ ನಿರ್ಮಾಣ ಮಾಡಿರುವುದು 16ನೇ ಶತಮಾನದಲ್ಲಿ. ಆವಾಗ ಇವಾಗಿರುವಂತಹ ಯಾವುದೇ ರೀತಿಯಾದಂತಹ ಡೆವಲಪ್ ಇಕ್ವಿಪ್ಮೆಂಟು ಇರಲಿಲ್ಲ. ಸೊ ಬರೀ ಕೈಯಲ್ಲಿ ಕೆತ್ತಿರುವಂತಹ ಅದ್ಭುತ ಶಿಲಾ ಚಿತ್ರಗಳು ಇವು. ಬೃಹತ್ ಗಾತ್ರದ ದೊಡ್ಡದಾದಂತಹ ಕಂಬಗಳಿರುತ್ತೆ. ಆ ಕಂಬಗಳ ಮೇಲೆ ಸುಂದರವಾದಂತಹ ಡಿಸೈನನ್ನು ಕೆತ್ತಿರ್ತಾರೆ. ಇದನ್ನು ಎಷ್ಟು ವರ್ಷ ತಗೊಂಡಿದ್ದಾರೆ, ಆಮೇಲೆ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಅನ್ನೋದ ಯಾವುದೇ ಪ್ರಮುಖ ಮಾಹಿತಿ ಇಲ್ಲ. ಆದರೆ ಇದು ನಮ್ಮ ಹಿಂದೂ ವಾಸ್ತುಶೈಲಿಯಲ್ಲಿ, ಎಸ್ಪೆಷಲಿ ವಿಜಯನಗರ ವಾಸ್ತುಶೈಲಿಗೆ ಕೊಡಬಹುದಾದಂಥ ಒಂದು ಅದ್ಭುತವಾದಂತಹ ಉದಾಹರಣೆ. ಸೊ ನಮ್ಮ ಪೂರ್ವಜರು ಏನೇ ಕ್ರಿಯೇಟ್ ಮಾಡೋದಿದ್ರು ಅದನ್ನು ಪರ್ಮನೆಂಟಾಗಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಅದಕ್ಕೆ ಕಬ್ಬಿಣವನ್ನು, ಮರವನ್ನು ಯೂಸ್ ಮಾಡೋದಕ್ಕೆ ಬದಲಾಗಿ ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾಯಿದ್ರು. ಸೊ ಇದು 16ನೇ ಶತಮಾನ ಅಂದರೆ ಇವತ್ತಿಗೆ ಸುಮಾರು 20-21ನೇ ಶತಮಾನಕ್ಕೆ ಬಂದರೂ ಕೂಡ ಅರ್ಥಕ್ವೇಕು, ಭೂಕಂಪಗಳು ಏನೇ ಆದ್ರೂ ಅಲ್ಲಾಡದೆ ಹಾಗೆ ನಿಂತಿದೆ. ಪ್ರತಿಯೊಂದು ಕಂಬದ ಮೇಲೂ ಸುಂದರವಾದಂತಹ ಕೆತ್ತನೆ ಇದೆ. ಆಮೇಲೆ ಗೋಪುರದಲ್ಲಿ ಹಾಕಿರುವಂತಹ ದೊಡ್ಡದಾದಂತಹ ಕಲ್ಲನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಇನ್ಕ್ಲೂಡಿಂಗ್ ಆ ಕಲ್ಲಿನ ಮೇಲೂ ಸುಂದರವಾದಂತಹ ಕೆತ್ತನೆಗಳನ್ನು ನೋಡೋದಕ್ಕೆ ಸಾಧ್ಯ. ಇದೆಲ್ಲ ನಮ್ಮ ಪೂರ್ವಜರ ವಾಸ್ತುಶೈಲಿಗೆ ಒಂದು ಅದ್ಭುತವಾದಂತಹ ಉದಾಹರಣೆಯಾಗಿದೆ. ಇವತ್ತಿನ ಮಾಡರ್ನ್ ಟೆಕ್ನಾಲಜಿಲಿ ಕೂಡ ನಾವು ಇಷ್ಟೊಂದು ಅದ್ಭುತವಾದಂಥ ರಚನೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಇವುಗಳೆಲ್ಲ ಆಲ್ಮೋಸ್ಟು ನಮ್ಮ ಪೂರ್ವಜರು 16ನೇ ಶತಮಾನದಲ್ಲಿ ಆಲ್ಮೋಸ್ಟು 6 to 7 ಶತಮಾನಗಳ ಹಿಂದೆಯೇ ಕ್ರಿಯೇಟ್ ಮಾಡಿದರು. ಇನ್ನು ಇದನ್ನು ನೋಡಿದಾಗ ಬರೋ ಒಂದು ಡೌಟು, ವೆದರ್ ಇದನ್ನು ಮನುಷ್ಯರಿಂದ ಕ್ರಿಯೇಟ್ ಮಾಡಿದಾರೋ ಅಥವಾ ದೇವಶಿಲ್ಪಿಗಳು ಬಂದು ಕ್ರಿಯೇಟ್ ಮಾಡಿದಾರಾ ಅನ್ನೋ ಒಂದು ಡೌಟ್ ಕೂಡ ಬರುವಂತಿದೆ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗೆ ಪ್ರಾಂಗಣವನ್ನು ದಾಟಿಕೊಂಡು ನೀವು ಒಳಭಾಗದಲ್ಲಿ ಎಂಟರ್ ಆಗ್ತಾ ಇದ್ದರೆ, ಮುಂದುವರಿದರೆ ಅಲ್ಲಿ ವೀರಭದ್ರ ಸ್ವಾಮಿಯ ದೇವಾಲಯದ ಒಳಭಾಗವನ್ನು ಪ್ರವೇಶ ಮಾಡ್ತೀರಾ. ಇದು ದೇವಾಲಯ ದೊಡ್ಡದಾಗಿರುವುದರಿಂದ ಮೊದಲು ಪ್ರಾಂಗಣವನ್ನು ದಾಟಿಕೊಂಡು ನೀವು ಒಳಗಡೆ ಎಂಟರ್ ಆಗಬೇಕಾಗತ್ತೆ. ಇದು ಒಳಭಾಗದಲ್ಲಿರುವ ವೀರಭದ್ರ ಸ್ವಾಮಿಯ ದೇವಾಲಯ. ಇನ್ನು ಪಾವಿತ್ರ್ಯತೆಯನ್ನು ಉಳಿಸುವ ದೃಷ್ಟಿಯಿಂದ ಒಳಭಾಗದಲ್ಲಿ ಛಾಯಾಚಿತ್ರಣವನ್ನು ನಿಷೇಧಿಸಲಾಗಿದೆ. ಅದರಿಂದ ನಾನು ದೂರದಿಂದ ಇದನ್ನು ಕವರೇಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ದೇವಾಲಯದ ಸುತ್ತ ಅದ್ಭುತವಾದಂತಹ ಹಲವಾರು ಚಿಕ್ಕ ಚಿಕ್ಕ ದೇವಾಲಯಗಳನ್ನು ಕೂಡ ನೋಡಬಹುದು. ಇದು ಪ್ರಧಾನವಾಗಿರುವಂತಹ ಗರ್ಭಗುಡಿಯ ಹಿಂಭಾಗದಲ್ಲಿರುವಂತಹ ಪ್ಲೇಸ್ ಇದು. ಇಲ್ಲಿ ಚಿಕ್ಕ ಚಿಕ್ಕದಾದಂತಹ ನಂದಿಯ ವಿಗ್ರಹ ಇರ್ಬೋದು, ನಾಗರ ವಿಗ್ರಹಗಳಿರ್ಬೋದು, ಹೀಗೆ ಹಲವಾರು ವಿಚಾರಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಆಮೇಲೆ ನೀವು ಒನ್ ಡೇ ಟ್ರಿಪ್ಗಂತ ಪ್ಲ್ಯಾನ್ ಮಾಡಿಕೊಂಡು ಬೆಂಗಳೂರಿಂದ ಬರೋದಾದರೆ ಲೇಪಾಕ್ಷಿ ಈಸ್ ಎನ್ ಮಸ್ಟ್ ವಿಸಿಟ್ ಪ್ಲೇಸ್. ಆಮೇಲೆ ಈ ಟೆಂಪಲ್ನ ಕಂಪ್ಲೀಟಾಗಿ ವೀಕ್ಷಣೆ ಮಾಡ್ತೀರಂತಂದರೆ ಆಲ್ಮೋಸ್ಟ್ ಒಂದು ದಿನ ನೀವು ಇಲ್ಲೇ ಸ್ಪೆಂಡ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಜಸ್ಟ್ ದೇವಾಲಯ ಅಲ್ಲ, ಇದು ಆರ್ಕಿಟೆಕ್ಚರ್ನ ಮಾರ್ವಲಸ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಅದ್ಭುತವಾಗಿ ಕಟ್ಟಿರುವಂತಹ ಟೆಂಪಲ್ ಇದು. ದೇವಾಲಯದ ಒಳಭಾಗದ ಎಲ್ಲ ಕಡೆಯಲ್ಲೂ ನೀವು ಈ ಥರ ದೊಡ್ಡದಾದಂತಹ ಕಲ್ಲಿನ ಕಂಬಗಳನ್ನು ನೋಡೋದಕ್ಕೆ ಸಾಧ್ಯ. ಇನ್ನು ಇಲ್ಲಿ ಒಳಭಾಗದಲ್ಲಿ ನೀವು ಹ್ಯಾಂಗಿಂಗ್ ಪಿಲ್ಲರ್ನ ಕೂಡ ನೋಡ್ಬೋದು. ಹ್ಯಾಂಗಿಂಗ್ ಪಿಲ್ಲರ್ ಅಂತಂದರೆ ಕಂಬದ ತಳಭಾಗ ಭೂಮಿಗೆ ಟಚ್ ಆಗಿಲ್ಲ. ಸೊ ಇದು
ಅಂತರದಲ್ಲಿ ಜೋತಾಡ್ಕೊಂಡಿರುವ ಹಾಗೆ ಕಾಣಿಸುವಂಥ ಕಂಬ ಇದು. ಕೆಳಭಾಗದಲ್ಲಿ ನೀವು ಚಿಕ್ಕದಾದಂತಹ ಕರ್ಚೀಪು ಅಥವಾ ಪರದೆಯನ್ನು ಕೂಡ ಆ ಕಡೆಯಿಂದ ಈ ಕಡೆಗೆ ಸರಿಸ್ಬೋದು. ಇನ್ನು ದೇವಾಲಯದ ಪ್ರಾಂಗಣ ತುಂಬ ವಿಶಾಲವಾಗಿರೋದ್ರಿಂದ ಪ್ರಮುಖ ದೇವರಾದಂತಹ ವೀರಭದ್ರ ಸ್ವಾಮಿಯನ್ನು ನೋಡಿಕೊಂಡು ನೀವು ಆ ಕಡೆ ರೈಟ್ ಹೋಗ್ತೀರಂತಂದರೆ ಅಲ್ಲಿ ಹಲವಾರು ವಿಚಾರಗಳನ್ನು ನೋಡೋದಕ್ಕೆ ಸಾಧ್ಯ. ಇನ್ನು ಹಲವಾರು ವಿಜ್ಞಾನಿಗಳು ಈಗಿನ ಪುರಾತತ್ವ ಇಲಾಖೆಯವರು ಇದರ ಬಗ್ಗೆ ಇನ್ನೂ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇಷ್ಟೊಂದು ಅದ್ಭುತವಾದಂತಹ ವಿಚಾರಗಳನ್ನು 16ನೇ ಶತಮಾನದಲ್ಲಿ ಹೇಗೆ ಕ್ರಿಯೇಟ್ ಮಾಡಿದ್ರು ಮತ್ತು ಈ ಮೆಜರ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ಇಷ್ಟೊಂದು ಪರ್ಫೆಕ್ಟಾಗಿ ಹೇಗೆ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಕುತೂಹಲದಿಂದ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಎಕ್ವಿಪ್ಮೆಂಟನ್ನು ಯೂಸ್ ಮಾಡಿರ್ಬೋದು, ಆಮೇಲೆ ಇಷ್ಟೊಂದು ವೆಯ್ಟ್ ಇರುವ ಕಲ್ಲುಗಳನ್ನು ಹೇಗೆ ತಂದು ಅಚ್ಚುಕಟ್ಟಾಗಿ ಜೋಡಿಸಿರಬಹುದು ಅನ್ನೋದು ಒಂದು ವಿಚಾರದ ಬಗ್ಗೆ ಕೂಡ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿಂದ ಮುಂದುವರೆದು ನೀವು ರೈಟ್ ಸೈಡ್ಗೆ ಹೋದರೆ ಅಲ್ಲಿ ಇನ್ನೊಂದು ಹಲವಾರು ವಿಚಾರಗಳನ್ನು ನೋಡೋದಕ್ಕೆ ಸಾಧ್ಯ. ಎಸ್ಪೆಷಲಿ ಸೀತಾದೇವಿಯ ಪಾದವನ್ನು ನೋಡೋದಕ್ಕೆ ಸಾಧ್ಯ. ಇನ್ನು ಅರ್ಧ ರಚನೆಯಲ್ಲಿರುವಂತಹ ದೊಡ್ಡದಾದಂತಹ ಕಲ್ಲಿನ ಮಂಟಪಗಳನ್ನು ನೋಡೋದಕ್ಕೆ ಸಾಧ್ಯ. ಇಲ್ಲಿ ಯಾವ ಕಡೆ ನೋಡಿದ್ರೂ ನಿಮಗೆ ಅದ್ಭುತವಾದಂತಹ ದೇವರ ವಿಗ್ರಹಗಳು, ಮೂರ್ತಿ, ಶಿವಲಿಂಗಗಳನ್ನು ನೋಡೋದಕ್ಕೆ ಸಾಧ್ಯ. ಇದು ಬಲಭಾಗದಲ್ಲಿರುವಂಥ ವಿಚಾರ. ಅದನ್ನು ದಾಟಿಕೊಂಡು ನೀವು ಮುಂದುವರೆದ್ರೆ ಇನ್ನು ಹಲವಾರು ಕುತೂಹಲಕಾರಿ ವಿಚಾರಗಳನ್ನು ನೋಡ್ಬೋದು. ಇಲ್ಲಿ ಇದು ಅರ್ಧ ರಚನೆ ಮಾಡಿಬಿಟ್ಟಿರುವಂತಹ ಒಂದು ಕಲ್ಯಾಣ ಮಂಟಪ. ಅಂದರೆ ಇದನ್ನು ಫಿನಿಶಿಂಗ್ ಮಾಡಿರಲಿಲ್ಲ, ಬಟ್ ಯಾವ ಕಲ್ ಮೇಲೆ ನೋಡಿದ್ರೂ ಅದ್ಭುತವಾದಂತಹ ರಚನೆಗಳನ್ನು ನೋಡೋದಕ್ಕೆ ಸಾಧ್ಯ. ಹಲವಾರು ದೇವರುಗಳನ್ನು ಈ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಇದೆಲ್ಲ ಪ್ರಮುಖವಾದಂತಹ ಸುಂದರವಾದಂತಹ ಕಲ್ಲಿನ ಕಂಬಗಳು, ಅದರ ಮೇಲೆ ಸುಂದರವಾಗಿ ಕೆತ್ತಿರುವಂತಹ ದೇವರ ವಿಗ್ರಹಗಳಿರ್ಬೋದು, ದೇವತೆಗಳಿರ್ಬೋದು. ಇವೆಲ್ಲ ನಮ್ಮ ವಾಸ್ತುಶೈಲಿಗೆ ಹಿಡಿದಿರುವಂಥ ಒಂದು ಅದ್ಭುತವಾದಂತಹ ಕೈಗನ್ನಡಿ. ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೂಡ ನಮ್ಮ ಹತ್ರ ಇಷ್ಟೊಂದು ಸುಂದರವಾದಂತಹ ಟೆಂಪಲ್ನ ಕ್ರಿಯೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ 16ನೇ ಶತಮಾನದಲ್ಲಿ ಯಾವುದೇ ರೀತಿಯಾದಂತಹ ಮಾಡರ್ನ್ ಎಕ್ವಿಪ್ಮೆಂಟ್ ಇಲ್ಲದೇ ನಮ್ಮ ಪೂರ್ವಜರು ಇದನ್ನು ಕ್ರಿಯೇಟ್ ಮಾಡಿದರು. ಇನ್ನು ಈ ಹೊರಭಾಗದ ಪ್ರಾಂಗಣ ತುಂಬ ವಿಶೇಷವಾಗಿ ಮತ್ತು ದೊಡ್ಡದಾಗಿ ಕೂಡ ಇದೆ. ಇನ್ನು ಸ್ವಚ್ಛತೆ ವಿಚಾರಕ್ಕೆ ಬರೋದಾದರೆ ಮೇಂಟೈನ್ ಮಾಡಿದ್ದಾರೆ. ಇನ್ನು ತುಂಬ ಜನ ಬಂದು ಇಲ್ಲಿ ರೀಲ್ಸು, ಫೋಟೋ ಕ್ರೇಜ್ಗಂತ ಬರ್ತಾರೆ. ಇಲ್ಲಿ ಬಂದು ಫೋಟೋ ಶೂಟ್ ಇದು ಮಾಡ್ತಾರೆ. ಸೊ ನಿಮಗೆ ಫೋಟೋ ಶೂಟ್ಗೂ ರೀಲ್ಸ್ ಮಾಡೋ ಕ್ರೇಜ್ ಇದ್ದರೆ ಯು ಕ್ಯಾನ್ ಆಲ್ಸೋ ಡೂ ಇಟ್ ಹಿಯರ್. ಇವುಗಳನ್ನೆಲ್ಲ ದಾಟ್ಕೊಂಡು ಮುಂದುವರೆದ್ರೆ ಇನ್ನೂ ಹಲವಾರು ಅದ್ಭುತವಾದಂಥ ವಿಚಾರಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಅದರಲ್ಲಿ ಪ್ರಮುಖವಾದಂತಹದ್ದು ನಾಗಶಿವಲಿಂಗ. 7 ಹೆಡೆಗಳಿರುವ ದೊಡ್ಡದಾದಂತಹ ನಾಗರ ಪ್ರತಿಮೆ ಒಂದು ಹಿಂಭಾಗದಲ್ಲಿದೆ. ಅದರ ಮುಂಭಾಗದಲ್ಲಿ ದೊಡ್ಡದಾದಂತಹ ಶಿವನ ಆತ್ಮಲಿಂಗ ಇರುವಂತಹದ್ದು. ಸೊ ಇದನ್ನು ನಾಗಶಿವಲಿಂಗ ಅಂತ ಕರೀತಾರೆ. ಇದಂತೂ ತುಂಬಾ ಅದ್ಭುತವಾಗಿದೆ. ಈ ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಇಲ್ಲಿ ನೀವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಯಾಕಂದರೆ ಒಂದು ಕಡೆ ಅದ್ಭುತವಾದಂತಹ ಟೆಂಪಲ್ಲು, ಅದರ ರಚನೆ ಇದ್ದರೆ ಪಕ್ಕದಲ್ಲಿರುವಂತಹ ಈ ನಾಗಶಿವಲಿಂಗ ಇನ್ನೊಂದು ಅದ್ಭುತ. ಇದು ಕೂಡ ತುಂಬಾ ದೊಡ್ಡದಾಗಿದ್ದು ಇಲ್ಲಿ ನೀವು ಬಂದು ಪೂಜೆಯನ್ನು ಮಾಡ್ಬೋದು. ಆಮೇಲೆ
ಎಸ್ಪೆಷಲಿ ರೀಲ್ಸ್ ಕ್ರೇಜ್ ಇರೋರು ತುಂಬ ಜನ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದರ ಹಿಂಭಾಗದಲ್ಲಿ ಒಂದು ಅದ್ಭುತವಾದಂತಹ ಗಣೇಶನ ವಿಗ್ರಹ ಕೂಡ ಇದೆ. ವಿಗ್ರಹ ಅನ್ನೋದಕ್ಕಿಂತ ಸೇಮ್ ಕಲ್ಲಿಗೆ ಅಟ್ಯಾಚ್ ಆಗಿರುವಂತಹ ಒಂದು ಗಣೇಶನ ಮೂರ್ತಿಯನ್ನು ಕೂಡ ನೀವು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಕಲ್ಲಿನ ಮೇಲೆ ಗಣೇಶನ ವಿಗ್ರಹವನ್ನು ಕೆತ್ತಿರೋದಿದು. ಇನ್ನು ರಾಮಾಯಣಕ್ಕೆ ಸೇರಿದಂಥ ಹಲವಾರು ವಿಚಾರಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಮುಖ್ಯವಾಗಿ ರಾವಣನ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ಅವನನ್ನು ತಡೆಯೋ ಪ್ರಯತ್ನ ಮಾಡುತ್ತೆ. ಆ ಪ್ರಯತ್ನದಲ್ಲಿ ಜಟಾಯು ಪಕ್ಷಿ ತನ್ನ ಜೀವವನ್ನು ಕಳ್ಕೊಳ್ಳುವಂಥ ಸ್ಥಿತಿಗೆ ಬರುತ್ತೆ. ಆದರೂ ರಾಮನ ಬರುವಿಕೆಗಾಗಿ ಅದು ಕಾಯ್ತಾನೆ ಇರುತ್ತೆ, ಇವನ್ ಸಾಯೋ ಪರಿಸ್ಥಿತಿಯಲ್ಲಿ. ಸೊ ಅದರ ಸ್ಮರಣಾರ್ಥವಾಗಿ ಈ ಲೇಪಾಕ್ಷಿ ಟೆಂಪಲ್ನ ಪಕ್ಕದಲ್ಲಿ ಇನ್ನೊಂದು ಅದ್ಭುತವಾದಂತಹ ಜಟಾಯು ಥೀಮ್ ಪಾರ್ಕ್ ಅಂತ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವೆರಡು ಪ್ಲೇಸನ್ನು ನೀವು ಎಟ್ ಎ ಟೈಮು ವಿಸಿಟ್ ಮಾಡ್ಬೋದು. ಇಲ್ಲಿಂದ ಸ್ವಲ್ಪ ಮುಂದೆ ದೊಡ್ಡದಾದಂತಹ ನಂದಿಯ ವಿಗ್ರಹ ಕೂಡ ಇದೆ, 70 ಫೀಟ್ ಹೈಟ್ ಇರುವಂಥದ್ದು. ಅದನ್ನು ಕೂಡ ಒಟ್ಟಿಗೆ ವಿಸಿಟ್ ಮಾಡ್ಬೋದು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಶೇರ್, ಸಬ್ಸ್ಕ್ರೈಬ್, ಆಲ್ಸೋ ಸೆಂಡ್ ಟು ಯುವರ್ ಫ್ರೆಂಡ್ಸ್.